ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬೇಲದ ಹಣ್ಣಿಂದ ಸ್ವೀಟ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಎಲ್ರಿಗೂ ಗೊತ್ತು. ಅದೇ ಥರ ಸ್ಪೈಸಿ ಆಗಿನೂ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಡಯಾಬಿಟಿಸ್ ಇರೋರಿಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ವೀಟ್ ಇಷ್ಟ ಇಲ್ಲದೇ ಇರೋರಿಗೆ ಈ ಥರ ಸ್ಪೈಸಿಯಾಗಿ ಆದರೂ ತಿನ್ಬೋದು. ಸ್ಪೈಸಿಯಾಗಿ ಹಾಗೆ ಸ್ವೀಟಾಗಿ ಯಾವುದಾದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಬೇಲದ ಹಣ್ಣಿನ ಸೀಸನ್ ಅಲ್ವಾ, ಈ ಥರ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೆ ಖುಷಿ ಅಲ್ವಾ. ಸೊ ಈಗ ಈ ಬೇಲದ ಹಣ್ಣು ಯಾವ ಥರ ಪ್ರಿಪೇರ್ ಮಾಡಬೇಕೋ ಬೇಗ ವಿಡಿಯೋ ನೋಡ್ಕೊಂಬಂದ್ಬಿಡೋಣವಾ. ಫಸ್ಟಿಗೆ ನಾನು ಈ ಥರ 5 ಬೇಲದ ಹಣ್ಣು ತೊಗೊಂಡಿದ್ದೀನಿ. ನಾನು ಖಾರಕ್ಕೆ ಸ್ವೀಟಿಗೆ ಎರಡಕ್ಕೂ ಸೇರಿಸಿ 5 ತೊಗೊಂಡಿದ್ದೀನಿ. ಈಗ ಇದನ್ನು ಒಡೆದ್ಬಿಟ್ಟು ಇದ್ರ ಒಳಗಡೆ ಇರೋ ಪಲ್ಪೆಲ್ಲ ತಕ್ಕೋಬೇಕು. ನೋಡಿ, ಎಲ್ಲದನ್ನು ಫಸ್ಟ್ ನೋಡ್ಕೋಬೇಕು. ಇದು ಬೂಜು ಬಂದಿದೇನೋ ಇಲ್ವೋ ಅಥವಾ ಹುಳ ಆಗಿದೇನೋ ಎಲ್ಲ ನೋಡ್ಕೊಂಬಿಟ್ಟು ಚೆನ್ನಾಗಿರೋದನ್ನೆಲ್ಲ ಈ ಥರ ತೊಗೋಬೇಕು. ಒಂದು ಸ್ಪೂನಿನ ಸಹಾಯದಿಂದ ಇದರಲ್ಲಿರೋ ಪಲ್ಪೆಲ್ಲ ಒಂದರಲ್ಲಿ ತೊಗೋಬೇಕು. ನೋಡಿ, ಎಲ್ಲದನ್ನು ಈ ಥರ ಬಿಡಿಸ್ಕೊಂಡು ತೊಗೋಬೇಕು. ನಾನು 5 ಬೇಲದ ಹಣ್ಣು ತೊಗೊಂಡಿದ್ದೀನಿ. ಈ 5 ಹಣ್ಣಿಂದ ನಾನು 2 ಥರನೂ ಯಾವ ಥರ ಪ್ರಿಪೇರ್ ಮಾಡಬೇಕು ತೋರಿಸ್ತೀನಿ. ನೋಡಿ, ಎಲ್ಲದನ್ನು ಈ ಥರ ರಿಮೂವ್ ಮಾಡಿ ರೆಡಿ ಇಟ್ಕೋಬೇಕು ಇದನ್ನು. ಈಗ ಇದರಲ್ಲಿ ಅರ್ಧದಷ್ಟು ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ಫಸ್ಟು ಸ್ವೀಟ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನೆಲ್ಲ ಸ್ವಲ್ಪ ಈ ಥರ ಬಿಡಿಸ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ಇದರಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಇದು ಉಳಿದಿದ್ದನ್ನು ಖಾರಕ್ಕೆ ರೆಡಿ ಇಟ್ಕೊತೀನಿ. ಫಸ್ಟು ಈ ಸ್ವೀಟನ್ನ ಯಾವ ಥರ ಮಾಡಬೇಕು ಅಂತ ನೋಡೋಣ. ಈಗ ಇದರಲ್ಲಿ 1.5 ಕಪ್ಪಷ್ಟು ಬೆಲ್ಲ ತೊಗೊತಿದ್ದೀನಿ. ಬೆಲ್ಲ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೋಬೋದು. ಬೇಲದ ಹಣ್ಣು ಹುಳಿ ಜಾಸ್ತಿ ಇತ್ತು ಅಂದರೆ ಬೆಲ್ಲ ಜಾಸ್ತಿ ಇಡಿಸುತ್ತೆ, ಹುಳಿ ಕಡಿಮೆ ಇತ್ತು ಅಂದರೆ ಬೆಲ್ಲ ಕಡಿಮೆ ಇಡಿಸುತ್ತೆ. ಇದು ನೀಟಾಗಿ ಗ್ರೈಂಡ್ ಆಗಬೇಕು ಅಂತ ಸ್ವಲ್ಪ ಹಾಲು ಹಾಕ್ಕೊತಿದ್ದೀನಿ. ಬೇಲದ ಹಣ್ಣು ತುಂಬ ಜಾಸ್ತಿ ಹಣ್ಣಾಗಿದ್ದರೆ ಹಾಲು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಹಾಗೆ ಗ್ರೈಂಡ್ ಆಗೋಗುತ್ತೆ. ಇದು ಈಸಿಯಾಗಿ ಗ್ರೈಂಡ್ ಆಗಬೇಕು ಅಂದರೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ನೋಡಿ, ಈ ಥರ ನುಣ್ಣಿಗೆ ಪೇಸ್ಟ್ ಥರ ಮಾಡ್ಕೊಂಬಿಟ್ರೆ ಬೇಲದ ಹಣ್ಣಿನ ಸ್ವೀಟ್ ರೆಡಿ ಆಗೋಗುತ್ತೆ. ನೋಡಿ, ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ವ. ಬೇಕಾದರೆ ಇದರಲ್ಲಿ ನೀವು ಇಲಾಚಿ ಪೌಡ್ರ್ ಹಾಕ್ಕೋಬೋದು, ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಎಲ್ಲದೂ ಈ ಥರ ಸರ್ವ್ ಮಾಡ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವೀಟ್ದು ರೆಡಿ ಆಗೋಯಿತು. ಈಗ ಖಾರದ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಉಳಿದಿರೋ ಪಲ್ಪ್ನೆಲ್ಲ ಹಾಕ್ಕೊತಿದ್ದೀನಿ. ನೋಡಿ, ಉಳಿದಿರೋ ಎಲ್ಲದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೀನಿ. ಇದು ಡಯಾಬಿಟಿಸ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಖಾರ ಹಾಕ್ಕೊತಿದ್ದೀನಿ. ಇದು ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗಬೇಕು ಅಂತ ಸ್ವಲ್ಪ ಹಾಲು ಹಾಕ್ಕೊತಿದ್ದೀನಿ. ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇದರಲ್ಲಿ ಹಾಕೋ ಉಪ್ಪು ಖಾರ ಎಲ್ಲದೂ ಈ ಬೇಲದ ಹಣ್ಣಿನ ಹುಳಿ ಮೇಲೇ ಡಿಪೆಂಡ್ ಆಗುತ್ತೆ. ಹುಳಿ ಜಾಸ್ತಿ ಇದ್ದರೆ ಉಪ್ಪು ಖಾರ ಎಲ್ಲ ಜಾಸ್ತಿ ಇಡಿಸುತ್ತೆ, ಹುಳಿ ಕಡಿಮೆ ಇತ್ತು ಅಂದರೆ ಎಲ್ಲದೂ ಕಡಿಮೆ ಇಡಿಸುತ್ತೆ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಹಾಕೋಬೋದು. ನೋಡಿ, ಖಾರದ್ದು ಕೂಡ ಆವಾಗಲೇ ರೆಡಿ ಆಗೋಯಿತು. ನಾವು ಹುಣಸೆ ಹಣ್ಣು ಉಪ್ಪು ಎಲ್ಲ ಕುಟ್ಕೊಂಡು ಸ್ಪೂನಿಗೆ ಇಲ್ಲ ಒಂದು ಕಡ್ಡಿಗೆ ಇಟ್ಕೊಂಡು ತಿಂತಾರಲ್ವ ಮಕ್ಕಳು, ಆ ಥರ ಟೇಸ್ಟ್ ಇರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹುಳಿ ಇಷ್ಟಪಡೋರ್ಗಂತೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಡಯಾಬಿಟೀಸ್ ಇರೋರು ಅಯ್ಯೋ ನಾವು ಬೇಲದ ಹಣ್ಣು ತಿಂದಿಲ್ಲಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈ ಥರ ಈಸಿಯಾಗಿ ಖಾರದ್ದಾದರೂ ಮಾಡ್ಕೊಂಬಿಡ್ಬೋದು. ನೋಡಿದರೆ ಫ್ರೆಂಡ್ಸ್, ಎಷ್ಟು ಈಸಿ ಅಲ್ವಾ. ಈ ಖಾರದ್ದು ಹಾಗೆ ಸ್ವೀಟ್ದು ಎರಡೂ ಬೇಲದ ಹಣ್ಣು ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡಿಬಿಡ್ಬೋದು. ನೀವು ಖಂಡಿತ ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.